ನಮಸ್ಕಾರ ಸ್ನೇಹಿತರೆ, ಸ್ನೇಹ ಲೋಕ ಕೆಕೆ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಪುಷ್ಯ ನಕ್ಷತ್ರವನ್ನು ಸಮೃದ್ಧಿ, ಸ್ಥಿರತೆ ಮತ್ತು ಬುದ್ಧಿವಂತಿಕೆಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಇದನ್ನು 27 ನಕ್ಷತ್ರಗಳಲ್ಲಿ ಅತ್ಯಂತ ಶುಭ ಮತ್ತು ಎಲ್ಲ ನಕ್ಷತ್ರಗಳ ರಾಜ ಎಂದು ಕರೆಯಲಾಗುತ್ತದೆ. ಪುಷ್ಯ ನಕ್ಷತ್ರದ ಸಮಯದಲ್ಲಿ ಶಾಪಿಂಗ್ ಅಂದರೆ ಖರೀದಿಸುವುದು, ಹೂಡಿಕೆ, ಹೊಸ ವ್ಯಾಪಾರವನ್ನು ಪ್ರಾರಂಭಿಸುವುದು ಮತ್ತು ಪೂಜೆ ಮಾಡುವುದು ಬಹಳ ಶುಭವೆಂದು ಪರಿಗಣಿಸಲಾಗುತ್ತದೆ. ಆದರೆ ಈ ನಕ್ಷತ್ರದ ಸಮಯದಲ್ಲಿ ಮದುವೆಯನ್ನು ನಿಷೇಧಿಸಲಾಗಿದೆ ಎಂಬುದನ್ನು ಗಮನಿಸಬೇಕು. ಜ್ಯೋತಿಷ್ಯದ ಪ್ರಕಾರ ಪುಷ್ಯ ನಕ್ಷತ್ರದ ದಿನ ಅಥವಾ ವಾರದ ದಿನವನ್ನು ಅವಲಂಬಿಸಿ ವಿಭಿನ್ನ ಹೆಸರುಗಳಿಂದ ಕರೆಯಲಾಗುತ್ತದೆ. ಇದರ ಅಧಿಪತಿ ಶನಿ ಮತ್ತು ಇದರ ದೇವತೆ ಗುರು. ಹಾಗಾದರೆ ಜೂನ್ ತಿಂಗಳಲ್ಲಿ ಅಂದರೆ 2026 ಜೂನ್ ತಿಂಗಳಲ್ಲಿ ಪುಷ್ಯ ನಕ್ಷತ್ರವು ಯಾವ ದಿನ ಬಂದಿದೆ, ಪುಷ್ಯ ನಕ್ಷತ್ರದ ತಿಥಿ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ತಿಳಿಯೋಣ. ಜೂನ್ 17ನೇ ತಾರೀಕು ಮತ್ತು 18ನೇ ತಾರೀಕಿನಂದು ಪುಷ್ಯ ನಕ್ಷತ್ರದ ಪುಷ್ಯ ಯೋಗದ ಸಂಯೋಜನೆ ಇರುತ್ತದೆ. ಜೂನ್ 18ನೇ ತಾರೀಕು 2026 ಗುರುವಾರವಾದ್ದರಿಂದ ಈ ದಿನದಂದು ಗುರು ಪುಷ್ಯ ಯೋಗದ ವಿಶೇಷ ಸಂಯೋಜನೆಯು ರೂಪುಗೊಳ್ಳುತ್ತಿದೆ. ಇದು ಹೊಸ ವಸ್ತುವನ್ನು ಖರೀದಿಸಲು, ಹೊಸ ಕೆಲಸಕ್ಕೆ ಬಹಳ ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ. ಇನ್ನು ಪುಷ್ಯ ನಕ್ಷತ್ರದ ಪ್ರಾರಂಭ ಮತ್ತು ಅಂತ್ಯವನ್ನು ನೋಡುವುದಾದರೆ, ಪುಷ್ಯ ನಕ್ಷತ್ರದ ಆರಂಭ ಜೂನ್ 17ನೇ ತಾರೀಕು ಮಧ್ಯಾಹ್ನ 1:37 ಪ್ರಾರಂಭವಾಗಿ ಪುಷ್ಯ ನಕ್ಷತ್ರದ ಅಂತ್ಯವು ಜೂನ್ 18ನೇ ತಾರೀಕು ಗುರುವಾರ ಬೆಳಿಗ್ಗೆ 11:32 ಅಂತ್ಯವಾಗುತ್ತದೆ. ಇನ್ನು ಗುರುಪುಷ್ಯ ನಕ್ಷತ್ರದಲ್ಲಿ ಯಾವ ಕೆಲಸಗಳನ್ನು ಕೈಗೊಳ್ಳಬೇಕು ಎಂದರೆ, ಈ ಗುರುಪುಷ್ಯ ನಕ್ಷತ್ರದ ಯೋಗವು ಶಾಪಿಂಗ್ ಮಾಡಲು ಅಂದರೆ ಬಂಗಾರ ಬೆಳ್ಳಿಯನ್ನು ಖರೀದಿಸಲು, ಹೊಸ ವಸ್ತುವನ್ನು ಖರೀದಿಸಲು, ಹೂಡಿಕೆ ಮಾಡುವುದು ಮತ್ತು ಆಧ್ಯಾತ್ಮಿಕ ಅಭ್ಯಾಸಕ್ಕೆ ಬಹಳ ಶುಭ ಮತ್ತು ಒಳ್ಳೆಯ ದಿನವೆಂದು ಹೇಳಲಾಗುತ್ತದೆ. ಇದು ದುಪ್ಪಟ್ಟಾಗುತ್ತದೆ ಎಂಬ ನಂಬಿಕೆ ಇದೆ. ಇದು ಶಾಶ್ವತ ಯಶಸ್ಸನ್ನು ತರುತ್ತದೆ ಎಂಬ ನಂಬಿಕೆ ಇದೆ. ಈ ದಿನದಂದು ಉಪವಾಸ ಮಾಡುವುದು ಮತ್ತು ಲಕ್ಷ್ಮೀ ದೇವಿಯನ್ನು ಪೂಜಿಸುವುದು ಮತ್ತು ಮನೆಯಲ್ಲಿ ಲಕ್ಷ್ಮಿಯ ಕಳಸವನ್ನು ಪ್ರತಿಷ್ಠಾಪನೆ ಮಾಡಿ ಆ ಕಳಸದಲ್ಲಿ ಲಕ್ಷ್ಮಿಯನ್ನು ಆವಾಹನೆ ಮಾಡಿ ಪೂಜೆ ಮಾಡುವುದರಿಂದ ಆರ್ಥಿಕ ಲಾಭ ಹೆಚ್ಚಾಗುತ್ತದೆ ಎಂಬ ನಂಬಿಕೆ ಇದೆ. ಹಾಗೆ ಪುಷ್ಯ ನಕ್ಷತ್ರದ ಯೋಗದ ಸಮಯದಲ್ಲಿ ಚಿನ್ನ, ಬೆಳ್ಳಿ ಮತ್ತು ಇತರ ಶುಭ ಲೋಹಗಳನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಈ ನಕ್ಷತ್ರದ ಸಮಯದಲ್ಲಿ ಭೂಮಿ, ಕಟ್ಟಡಗಳು, ವಾಹನಗಳು ಮತ್ತು ಲೆಕ್ಕಪತ್ರ ಪುಸ್ತಕಗಳನ್ನು ಖರೀದಿಸುವುದು ಶುಭವೆಂದು ಹೇಳಲಾಗುತ್ತದೆ. ಈ ವಿಶೇಷ ನಕ್ಷತ್ರ ಪುಂಜದಲ್ಲಿ ಯಾವುದೇ ಹೊಸ ಕೆಲಸಗಳನ್ನು ಕೂಡ ಕೈಗೊಳ್ಳಬಹುದು. ಈ ಯೋಗದಲ್ಲಿ ಶಿಕ್ಷಣವನ್ನು ಪ್ರಾರಂಭಿಸುವುದು, ಮಂತ್ರಗಳನ್ನು ಪಠಿಸುವುದು ಮತ್ತು ಲಕ್ಷ್ಮಿಯ ಜೊತೆ ಮಹಾವಿಷ್ಣುವನ್ನು ಪೂಜಿಸುವುದು ವಿಶೇಷವಾದ ಫಲಪ್ರದವೆಂದು ಹೇಳಲಾಗುತ್ತದೆ. ಇನ್ನು ಈ ಒಂದು ಪುಷ್ಯ ನಕ್ಷತ್ರದ ಸಮಯದಲ್ಲಿ ಏನು ಮಾಡಬಾರದು ಎಂದರೆ, ಪುಷ್ಯ ನಕ್ಷತ್ರದ ಸಮಯದಲ್ಲಿ ಚಿನ್ನವನ್ನು ಖರೀದಿಸಬಹುದು, ಆದರೆ ಅದನ್ನು ಧರಿಸಬಾರದು. ಅದೇ ರೀತಿ ಈ ನಕ್ಷತ್ರದ ಸಮಯದಲ್ಲಿ ಮದುವೆಯನ್ನು ಕೂಡ ನಿಷೇಧಿಸಲಾಗಿದೆ, ಏಕೆಂದರೆ ಅದು ಬ್ರಹ್ಮನಿಂದ ಶಾಪಗ್ರಸ್ತವಾಗಿದೆ. ಪುಷ್ಯ ನಕ್ಷತ್ರದ ಅಧಿಪತಿ ಶನಿ ಮಹಾರಾಜ. ಆದ್ದರಿಂದ ಈ ನಕ್ಷತ್ರದ ಸಮಯದಲ್ಲಿ ಯಾರನ್ನಾದರೂ ಅವಮಾನಿಸುವುದು, ಹೀಯಾಳಿಸುವುದನ್ನು ಮಾಡಬಾರದು. ಈ ಸಮಯದಲ್ಲಿ ಸುಳ್ಳನ್ನು ಕೂಡ ಹೇಳಬಾರದು. ಸ್ನೇಹಿತರೆ, ಈ ವಿಡಿಯೋದಲ್ಲಿ ಜೂನ್ ತಿಂಗಳಲ್ಲಿ ಬರುವ ಪುಷ್ಯ ನಕ್ಷತ್ರ ಯಾವ ದಿನ ಬಂದಿದೆ, ಪುಷ್ಯ ನಕ್ಷತ್ರ ಸಮಯ ಯಾವಾಗ ಪ್ರಾರಂಭವಾಗುತ್ತದೆ, ಯಾವಾಗ ಅಂತ್ಯವಾಗುತ್ತದೆ, ಈ ಒಂದು ಯೋಗದಲ್ಲಿ ಏನು ಮಾಡಬೇಕು, ಏನು ಮಾಡಬಾರದು, ಈ ಎಲ್ಲ ಮಾಹಿತಿಯನ್ನು ತಿಳಿಸಿದ್ದೇನೆ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಇದೇ ಥರದ ಮತ್ತಷ್ಟು ಮಾಹಿತಿಗಾಗಿ ಸ್ನೇಹ ಲೋಕ ಕೆಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಕೊನೆ ತನಕ ವಿಡಿಯೋ ನೋಡಿದ ಎಲ್ಲರಿಗೂ ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು.